ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಟೆರೆಸ್ನಲ್ಲಿ ಬೆಳೆದಿರೋ ಹೂಗಳನ್ನ ಉಪಯೋಗಿಸ್ಕೊಂಡು ಎಷ್ಟು ಸುಲಭವಾಗಿ ಹೋಮ್ ಡೆಕೋರ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಕರುಣ್ ಕುಂಡ್ಲ ಹೂವು ನೋಡಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಒಂದು ತಟ್ಟೆಯಲ್ಲಿ ನೀರಿಗೆ ಹಾಕಿ ಹೂವುಗಳನ್ನೆಲ್ಲ ಜೋಡಿಸಿ ಒಂದು ಕಾರ್ನರ್ನಲ್ಲಿ ಇಟ್ಟರೆ ಮನೆ ಎಂಟ್ರೆನ್ಸ್ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂಗಡಿಯಿಂದ ಹೂಗಳನ್ನ ತರ ಬದಲು ನೋಡಿ ಮನೆಯಲ್ಲೇ ಸಿಗೋಂಥ ಹೂಗಳಿಂದ ಎಷ್ಟು ಸುಲಭವಾಗಿ ಈ ಥರ ಡೆಕೋರೇಷನ್ಸ್ ಮಾಡ್ಬೋದು. ಮುಂದಿನ ಹೂ ಯಾವುದು ಅಂತ ನೋಡೋಣವಾ? ಈ ಹೂವು ನೋಡಿ, ಇದನ್ನು ಝೀನಿಯಾ ಫ್ಲವರ್ಸ್ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಇದು 3 ಕಲರ್ ಇದೆ, ಒಂದು ಯೆಲ್ಲೋ, ಪಿಂಕ್ ಮತ್ತು ರೆಡ್. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಒಂದು ಫರ್ನ್ ಕೂಡ ಅದ್ರ ಜೊತೆ ಆ್ಯಡ್ ಮಾಡಿ ಈ ಥರ ಒಂದು ಕಾರ್ನರ್ನಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗುಲಾಬಿ ಹೂವನ್ನು ಮರೆಯೋಕ್ಕಾಗತ್ತಾ ಸ್ನೇಹಿತರೆ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹೂವುಗಳು. ಹಬ್ಬಗಳಂತೂ ಇವಾಗ ಶುರು ಆಗ್ತಾ ಇದೆ. ಪ್ರತಿಯೊಂದು ಹಬ್ಬಕ್ಕೂ ಒಂದು ಥೀಮ್ ಇಟ್ಕೊಂಡು ಈ ಥರ ನಾವು ಹಿಂಗೆ ಅಲಂಕಾರ ಮಾಡ್ಕೊಬೋದು ಮನೇನ. ಮನೆಗೆ ಬರೋ ಅತಿಥಿಗಳು ಇದನ್ನು ನೋಡಿ ಖುಷಿ ಪಡ್ತಾರೆ. ಸದಾ ಪುಷ್ಪ ಅಥವಾ ನಿತ್ಯ ಪುಷ್ಪ ಅಂತ ಕರೀತಾರೆ ಈ ಹೂವಿಗೆ. ಹೆಸರೇ ಸೂಚಿಸುವಂತೆ ನೋಡಿ, ಇದು ಯಾವಾಗಲೂ ಹರಳಿರುತ್ತೆ. ಸಣ್ಣ ಸಣ್ಣ ಬಾಟ್ಲಿಗೆ ಪೇಂಟ್ ಮಾಡಿ ನೋಡಿ ಎಷ್ಟು ಸರಳವಾಗಿ ಈ ಥರ ಹೂಗಳನ್ನ ಜೋಡಿಸಿ ಮನೇಲಿಟ್ಟರೆ ಒಂದು 3 ರಿಂದ 4 ದಿನವರೆಗೂ ಬಾಡೋದಿಲ್ಲ ಹೂ. ತುಂಬೆ ಹೂವು ಎಷ್ಟು ಪುಟ್ಟದಾಗಿದೆ ಅಲ್ವಾ? ಆದರೂ ಕೂಡ ಇದನ್ನು ಅಲಂಕಾರಿಕ ವಸ್ತುವಾಗಿ ಉಪಯೋಗಿಸ್ಕೊಬೋದು. ನಮ್ಮನೇಲಿ 2 ಕಲರ್ ಇದೆ, ರೆಡ್ ಆ್ಯಂಡ್ ವೈಟ್. ನೋಡಿ, ಈ ಹೂವುಗಳನ್ನ ಬರೀ ದೇವರಿಗೆ ಪೂಜೆ ಉಪಯೋಗಿಸೋದಲ್ಲದೆ ಈ ಥರ ಡೆಕೋರೇಟಿವ್ ಐಟಮ್ಸ್ ಆಗೂ ಉಪಯೋಗಿಸ್ಕೊಬೋದು. ನಮಗೆ ತಿಳಿದಿರೋ ಈ ಸಿಂಪಲ್ ಹಾಗೂ ಬ್ಯೂಟಿಫುಲ್ ಡೆಕೋರೇಟಿವ್ ಐಡಿಯಾಸ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀವಿ. ನಿಮ್ಮ ಮನೇಲಿ ನೀವು ಹೂಗಳನ್ನ ಉಪಯೋಗಿಸ್ಕೊಂಡು ಇನ್ಯಾವ ಥರ ಡೆಕೋರೇಷನ್ಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ನೆಕ್ಸ್ಟ್ ಹೂ ಬಂದು ಇದು ಫಾಕ್ಸ್ ಟೇಲ್. ಈ ಹೂವು ನೋಡಿದ ತಕ್ಷಣ ನಮಗೆ ಬೆಂಗಳೂರಿನ ಲಾಲ್ಬಾಗ್ ಶೋ ಯಾವಾಗಲೂ ನಪ್ಕ ಬರುತ್ತಲ್ವ, ಒಂದು ಕಾರ್ನರ್ನಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಜೋಡಿಸಿರ್ತಾರೆ ನೋಡಿ. ಇದರಿಂದನೂ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಐಡಿಯಾಸ್ ಮಾಡ್ಬೋದು. ಇವಾಗ ಒಂದು ವೇಜ್ನಲ್ಲಿ ಇದ್ರ ಜೊತೆ ಒಂದು ಸಿಂಪಲಾಗಿ 1-2 ಬೇರೆ ಗ್ರೀನ್ ಲೀವ್ಸನ್ನು ಸೇರಿಸಿದ್ರೆ ವಾಸ್ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನಾವು ಮಾಡಿರೋ ಯಾವ ಹೂವಿನ ಡೆಕೋರೇಷನ್ಸ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಮನೇಲೂ ಹೂಗಳು ಇದ್ದರೆ ಇದೇ ಥರ ನೀವು ಕೂಡ ಮನೇನ ಡೆಕೋರೇಷನ್ಸ್ ಮಾಡಿ ಅಂದವಾಗಿ ಇಟ್ಕೊಬೋದು.
ವಿಳ್ಯದೆಲೆ ಹಾಗೂ ದಾಸವಾಳ ಹೂ ಉಪಯೋಗಿಸ್ಕೊಂಡು ಈ ಅರೇಂಜ್ಮೆಂಟ್ಸು ಒಂದು ಶಾರ್ಟ್ಸ್ ವಿಡಿಯೋ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ನೆಲ್ಲ ವಿಡಿಯೋ ಇದೆ, ತಪ್ಪದೆ ನೋಡಿ. ಹಾಗೂ ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ.